ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಐಕ್ಯು ಜಿ ಕೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ RPF ಎಕ್ಸಾಮ್, SSC ಎಕ್ಸಾಮ್, ALP ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆಯ ಸಾಮಾನ್ಯ ಅಧ್ಯಯನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ ಐಕ್ಯು ಜಿ ಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ರೈಲ್ವೆಯ ಪಾರ್ಟ್ 5 ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಮ್ಯಾಂಗನೀಸ್ ಯಾವ ದೇಶದ ಪ್ರಮುಖ ಉತ್ಪಾದಕವಾಗಿದೆ? ಆಪ್ಷನ್ ನಂಬರ್ ಎ ಭಾರತ, ಆಪ್ಷನ್ ನಂಬರ್ ಬಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ನಂಬರ್ ಸಿ ಉಕ್ರೇನ್, ಆಪ್ಷನ್ ನಂಬರ್ ಡಿ ಈಜಿಪ್ಟ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ದಕ್ಷಿಣ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 2. ಗೈಟರ್ ಚಿಕಿತ್ಸೆಯಲ್ಲಿ ಯಾವ ಐಸೋಟೋಪನ್ನು ಬಳಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಯುರೇನಿಯಂ ಸಮಸ್ಥಾನಿಗಳು, ಆಪ್ಷನ್ ನಂಬರ್ ಬಿ ಪ್ಲೂಟೋನಿಯಂ ಐಸೋಟೋಪ್, ಆಪ್ಷನ್ ನಂಬರ್ ಸಿ ಕೋಬಾಲ್ಟ್ ಐಸೋಟೋಪ್, ಆಪ್ಷನ್ ನಂಬರ್ ಡಿ ಅಯೋಡಿನ್ ಐಸೋಟೋಪ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಅಯೋಡಿನ್ ಐಸೋಟೋಪನ್ನು ಗೈಟರ್ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 3. 1931ರಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ನಂಬರ್ ಎ ಸ್ಯಾನ್ ಫ್ರಾನ್ಸಿಸ್ಕೋ, ಆಪ್ಷನ್ ನಂಬರ್ ಬಿ ಲಂಡನ್, ಆಪ್ಷನ್ ನಂಬರ್ ಸಿ ಕಲ್ಕತ್ತಾ, ಆಪ್ಷನ್ ನಂಬರ್ ಡಿ ಬಾಂಬೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಲಂಡನ್ನಲ್ಲಿ 1931ರ ದುಂಡು ಮೇಜಿನ ಸಮ್ಮೇಳನ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 4. ಭಾರತದ ರಾಷ್ಟ್ರಪತಿಗಳ ಅಧಿಕಾರ ಅವಧಿ ಎಷ್ಟು? ಆಪ್ಷನ್ ನಂಬರ್ ಎ 5 ವರ್ಷಗಳು, ಆಪ್ಷನ್ ನಂಬರ್ ಬಿ 7 ವರ್ಷಗಳು, ಆಪ್ಷನ್ ನಂಬರ್ ಸಿ 2 ವರ್ಷಗಳು, ಆಪ್ಷನ್ ನಂಬರ್ ಡಿ 3 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 5 ವರ್ಷಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಭಾರತದ ಕೆಳಗಿನ ಯಾವ ರಾಜ್ಯಗಳು ಮಾವಿನ ಶವರನ್ನು ಅನುಭವಿಸುತ್ತಿವೆ? ಆಪ್ಷನ್ ನಂಬರ್ ಎ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಬಿ ರಾಜಸ್ಥಾನ್, ಆಪ್ಷನ್ ನಂಬರ್ ಸಿ ಕೇರಳ, ಆಪ್ಷನ್ ನಂಬರ್ ಡಿ ಒಡಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಕೇರಳ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಯಾರು ಸಂವಿಧಾನದ ಪೀಠಿಕೆಯನ್ನು ಸಾರ ಎಂದು ಕರೆದಿದ್ದಾರೆ? ಆಪ್ಷನ್ ನಂಬರ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ನಂಬರ್ ಬಿ BR ಅಂಬೇಡ್ಕರ್, ಆಪ್ಷನ್ ನಂಬರ್ ಸಿ KM ಮುನ್ಸಿ, ಆಪ್ಷನ್ ನಂಬರ್ ಡಿ ಸರ್ ಅರ್ನೆಸ್ಟ್ ಬಾರ್ಕರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಸರ್ ಅರ್ನೆಸ್ಟ್ ಬಾರ್ಕರ್ ಅವರು ಸಾರ ಅಂತ ಕರೆದಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 7. ಕೆಳಗಿನವುಗಳಲ್ಲಿ ಯಾವುದು ಖಾಸಗಿ ಒಡೆತನದಲ್ಲಿದೆ? ಆಪ್ಷನ್ ನಂಬರ್ ಎ ಟಾಟಾ ಸ್ಟೀಲ್ ಲಿಮಿಟೆಡ್, ಆಪ್ಷನ್ ನಂಬರ್ ಬಿ ಕೋಲ್ ಇಂಡಿಯಾ ಲಿಮಿಟೆಡ್, ಆಪ್ಷನ್ ನಂಬರ್ ಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಆಪ್ಷನ್ ನಂಬರ್ ಡಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಟಾಟಾ ಸ್ಟೀಲ್ ಲಿಮಿಟೆಡ್ ಬಂದ್ಬಿಟ್ಟು ಇದು ಖಾಸಗಿ ಒಡೆತನದಲ್ಲಿದೆ ಫ್ರೆಂಡ್ಸ್. ಪ್ರಶ್ನೆ 8. ಕೆಳಗಿನ ಯಾವ ಮಣ್ಣಿನ ಆರ್ದ್ರತೆಯನ್ನು ಪುನರುಜ್ಜೀವನದಲ್ಲಿ ರೂಪದಲ್ಲಿ ಏನೆಂದು ಕರೆಯಲಾಗುತ್ತಿತ್ತು? ಆಪ್ಷನ್ ನಂಬರ್ ಎ ಸಾಮಾಜಿಕ ಆರ್ಥಿಕ ಅಪಸಾಮಾನ್ಯ ಕ್ರಿಯೆ, ಆಪ್ಷನ್ ನಂಬರ್ ಬಿ ಹೈಡ್ರಾಲಿಕ್ ಅಪಸಾಮಾನ್ಯ ಕ್ರಿಯೆ, ಆಪ್ಷನ್ ನಂಬರ್ ಸಿ ಕೃಷಿ ವಿಪತ್ತು, ಆಪ್ಷನ್ ನಂಬರ್ ಡಿ ಹವಾಮಾನ ಸಂಬಂಧಿತ ಅಪಾಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹೈಡ್ರಾಲಿಕ್ ಅಪಸಾಮಾನ್ಯ ಕ್ರಿಯೆ ಅಂತ ಕರೆದಿದ್ರು ಫ್ರೆಂಡ್ಸ್ ಮಣ್ಣಿನ ಆರ್ದ್ರತೆಯನ್ನು. ಪ್ರಶ್ನೆ 9. ಹರಿಜನ ಪತ್ರಿಕೆಯನ್ನು ಯಾರು ಪ್ರಕಟಿಸಿದರು? ಆಪ್ಷನ್ ನಂಬರ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ನಂಬರ್ ಬಿ BR ಅಂಬೇಡ್ಕರ್, ಆಪ್ಷನ್ ನಂಬರ್ ಸಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ನಂಬರ್ ಡಿ ಜ್ಯೋತಿಬಾ ಫುಲೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಮಹಾತ್ಮ ಗಾಂಧೀಜಿಯವರು ಹರಿಜನ ಪತ್ರಿಕೆಯನ್ನು ಪ್ರಕಟಿಸುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 10. ಶಕ್ತಿಯ ಏಕಮಾನ ಯಾವುದು? ಆಪ್ಷನ್ ನಂಬರ್ ಎ ಸೆಕೆಂಡ್, ಆಪ್ಷನ್ ನಂಬರ್ ಬಿ ಜೂಲ್, ಆಪ್ಷನ್ ನಂಬರ್ ಸಿ ಮೀಟರ್, ಆಪ್ಷನ್ ನಂಬರ್ ಡಿ ವೋಲ್ಟ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಜೂಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಶಕ್ತಿಯ ಏಕಮಾನ ಬಂದ್ಬಿಟ್ಟು ಜೂಲ್ ಆಗಿದೆ ಫ್ರೆಂಡ್ಸ್.
ಪ್ರಶ್ನೆ 11 ಕೆಳಗಿನವುಗಳಲ್ಲಿ ಯಾವುದು ಶಾಖ ಮತ್ತು ವಿದ್ಯುತ್ ಶಕ್ತಿಯ ಚಾಲಕವಾಗಿದೆ? ಆಪ್ಷನ್ ನಂಬರ್ ಎ ಲೈನೈಟ್, ಆಪ್ಷನ್ ನಂಬರ್ ಬಿ ಅಲೋಹಗಳು, ಆಪ್ಷನ್ ನಂಬರ್ ಸಿ ಸೆಮಿ ಕಂಡಕ್ಟರ್, ಆಪ್ಷನ್ ನಂಬರ್ ಡಿ ಲೋಹಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಲೋಹಗಳನ್ನು ಶಾಖ ಮತ್ತು ವಿದ್ಯುತ್ ಶಕ್ತಿಯ ಚಾಲಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12 ಈ ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸದಸ್ಯತ್ವವನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಲಿಬಿಯಾ, ಆಪ್ಷನ್ ನಂಬರ್ ಬಿ ಭಾರತ, ಆಪ್ಷನ್ ನಂಬರ್ ಸಿ USA, ಆಪ್ಷನ್ ನಂಬರ್ ಡಿ ದಕ್ಷಿಣ ಆಫ್ರಿಕಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಲಿಬಿಯಾ ಬಂದ್ಬಿಟ್ಟು ಇದು ಪೆಟ್ರೋಲಿಯಂ ರಫ್ತು ಮಾಡುವ ದೇಶದ ಸದಸ್ಯವನ್ನು ಹೊಂದಿದೆ ಫ್ರೆಂಡ್ಸ್. ಇದು ಪ್ರಶ್ನೆ 13 ಎರಡು ಸತತಗಳ ಸಂಕೋಚನಗಳ ನಡುವಿನ ಅಂತರ ಅಥವಾ ಎರಡು ನಿರಂತರ ಅಪರೂಪದ ಯಶಸ್ಸಿನ ನಡುವಿನ ಅಂತರವೇನು? ಆಪ್ಷನ್ ನಂಬರ್ ಎ ತರಂಗ ದೂರ, ಆಪ್ಷನ್ ನಂಬರ್ ಬಿ ಆವರ್ತನ, ಆಪ್ಷನ್ ನಂಬರ್ ಸಿ ತರಂಗಾಂತರ, ಆಪ್ಷನ್ ನಂಬರ್ ಡಿ ಆಂದೋಲನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ತರಂಗಾಂತರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14 ಆರ್ಥಿಕತೆಯಲ್ಲಿ GDPಯ ಪೂರ್ವ ರೂಪ ಯಾವುದು? ಆಪ್ಷನ್ ನಂಬರ್ ಎ ಸರಕುಗಳ ಡೈನಾಮಿಕ್ ಉತ್ಪನ್ನ, ಆಪ್ಷನ್ ನಂಬರ್ ಬಿ ಒಟ್ಟು ದೇಶೀಯ ಉತ್ಪನ್ನ, ಆಪ್ಷನ್ ನಂಬರ್ ಸಿ ಜಾಗತಿಕ ವಿವರ ಉತ್ಪನ್ನ, ಆಪ್ಷನ್ ನಂಬರ್ ಡಿ ಸರಕುಗಳ ದೇಶೀಯ ಉತ್ಪನ್ನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 15 ಕೆಳಗಿನ ಯಾವ ನದಿಗಳು ಯಮುನಾ ನದಿಯ ಬಲದಂಡೆಯ ಉಪನದಿಯಾಗಿದೆ? ಆಪ್ಷನ್ ನಂಬರ್ ಎ ಸ್ಯಾಂಗರ್, ಆಪ್ಷನ್ ನಂಬರ್ ಬಿ ಕೇನ್, ಆಪ್ಷನ್ ನಂಬರ್ ಸಿ ರಿಂಡ್, ಆಪ್ಷನ್ ನಂಬರ್ ಡಿ ಹಿಂಡನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕೇನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 16 ಒಲಿಂಪಿಕ್ಸ್ನ ಮೂಲವು ಯಾವ ದೇಶಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಚೀನಾ, ಆಪ್ಷನ್ ನಂಬರ್ ಬಿ ಗ್ರೀಕ್, ಆಪ್ಷನ್ ನಂಬರ್ ಸಿ ಅಮೇರಿಕಾ, ಆಪ್ಷನ್ ನಂಬರ್ ಡಿ ಶ್ರೀಲಂಕಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಗ್ರೀಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಒಲಿಂಪಿಕ್ಸ್ ನಡೆದಿದ್ದು ಮೊದಲು ಗ್ರೀಕ್ನಲ್ಲಿ ಫ್ರೆಂಡ್ಸ್. ಪ್ರಶ್ನೆ 17 ಕೆಳಗಿನ ಯಾವ ಆಟಕ್ಕೆ ಬ್ಯಾಟ್ ಅಗತ್ಯವಿದೆ? ಆಪ್ಷನ್ ನಂಬರ್ ಎ ಸಾಫ್ಟ್ ಬಾಲ್, ಆಪ್ಷನ್ ನಂಬರ್ ಬಿ ರಗ್ಬಿ, ಆಪ್ಷನ್ ನಂಬರ್ ಸಿ ಫುಟ್ಬಾಲ್, ಆಪ್ಷನ್ ನಂಬರ್ ಡಿ ವಾಲಿಬಾಲ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಸಾಫ್ಟ್ ಬಾಲ್. ಇದು ಬ್ಯಾಟ್ ಆಟಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 18 ರಚನೆ ಮತ್ತು ಕೆಲಸದಲ್ಲಿ ಒಂದೇ ಗುಂಪಿನ ಜೀವಕೋಶಗಳೆಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಕೋಶ ವಿಭಜನೆ, ಆಪ್ಷನ್ ನಂಬರ್ ಬಿ ನರಗಳು, ಆಪ್ಷನ್ ನಂಬರ್ ಸಿ ನರಕೋಶಗಳು, ಆಪ್ಷನ್ ನಂಬರ್ ಡಿ ಅಂಗಾಂಶ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಅಂಗಾಂಶವನ್ನು ಒಂದೇ ಗುಂಪಿನ ಜೀವಕೋಶಗಳೆಂದು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 19 ಕೆಳಗಿನ ಯಾವ ವಿದೇಶಿ ಪ್ರಯಾಣಿಕರು ತೆಲುಗು ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಎಂದು ಕರೆದರು? ಆಪ್ಷನ್ ನಂಬರ್ ಎ ಓಯನ್ ಸ್ಯಾಂಗ್, ಆಪ್ಷನ್ ನಂಬರ್ ಬಿ ನಿಕೋಲೋ ಕಾಂಟಿ, ಆಪ್ಷನ್ ನಂಬರ್ ಸಿ ಡಿಯರ್ಟ್ ಬಾರ್ಬೋಸಾ, ಆಪ್ಷನ್ ನಂಬರ್ ಡಿ ವಿಲಿಯಂ ಹಾಕಿನ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ನಿಕೋಲೋ ಕಾಂಟಿ ಅವರು ಇಟಾಲಿಯನ್ ಆಫ್ ದಿ ಈಸ್ಟ್ ಎಂದು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 20 ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ಸ್ಥಾಪಿಸಲಾದ SEZ ಎಂದರೇನು? ಆಪ್ಷನ್ ನಂಬರ್ ಎ ವಿಶೇಷ ಆರ್ಥಿಕ ವಲಯ, ಆಪ್ಷನ್ ನಂಬರ್ ಬಿ ವಿಶೇಷ ಸೇವಾ ವಲಯ, ಆಪ್ಷನ್ ನಂಬರ್ ಸಿ ವಿಶೇಷ ಪರಿಸರ ವಲಯ, ಆಪ್ಷನ್ ನಂಬರ್ ಡಿ ವಿಶೇಷ ಇಂಜಿನಿಯರಿಂಗ್ ವಿಭಾಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ವಿಶೇಷ ಆರ್ಥಿಕ ವಲಯವನ್ನು SEZ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 21 ಒಂದು ವಸ್ತುವು ವೃತ್ತಾಕಾರದ ಮಾರ್ಗದಲ್ಲಿ ಅದೇ ವೇಗದಲ್ಲಿ ಚಲಿಸಿದಾಗ ಅದರ ವೇಗವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಅರ್ಧ ವೃತ್ತಾಕಾರ ಚಲನೆ, ಆಪ್ಷನ್ ನಂಬರ್ ಬಿ ಏಕರೂಪದ ವೃತ್ತಾಕಾರದ ವೇಗ, ಆಪ್ಷನ್ ನಂಬರ್ ಸಿ ಏಕರೂಪದ ವೇಗದ ವರ್ಧನೆ, ಆಪ್ಷನ್ ನಂಬರ್ ಡಿ ಏಕರೂಪದ ರೇಖೆ ಚಲನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಏಕರೂಪದ ವೃತ್ತಾಕಾರದ ವೇಗ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 22 ಡಾಕ್ಟರ್ ಸಲೀಂ ಅಲಿ ಪಕ್ಷಿಧಾಮವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನಂಬರ್ ಎ ತಮಿಳುನಾಡು, ಆಪ್ಷನ್ ನಂಬರ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ ಸಿ ಗೋವಾ, ಆಪ್ಷನ್ ನಂಬರ್ ಡಿ
ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಗೋವಾದಲ್ಲಿ ಸಲೀಂ ಅಲಿ ಪಕ್ಷಿಧಾಮ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 23. 1943ರಲ್ಲಿ ಯಾವ ಜಿಲ್ಲೆಯಲ್ಲಿ ಸಮಾನಾಂತರ ಸರ್ಕಾರವನ್ನು ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ ಸತಾರಾ, ಆಪ್ಷನ್ ನಂಬರ್ ಬಿ ಪುಣೆ, ಆಪ್ಷನ್ ನಂಬರ್ ಸಿ ಮಿರ್ಜಾಪುರ, ಆಪ್ಷನ್ ನಂಬರ್ ಡಿ ಮದ್ರಾಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸತಾರಾನಲ್ಲಿ ಸಮಾನಾಂತರ ಸರ್ಕಾರವನ್ನು ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 24. ವಿಸ್ತೀರ್ಣದ ಪ್ರಕಾರ ಉತ್ತರ ಅಮೆರಿಕಾದಲ್ಲಿ ಅತಿ ದೊಡ್ಡ ದೇಶ ಯಾವುದು? ಆಪ್ಷನ್ ನಂಬರ್ ಎ ಮೆಕ್ಸಿಕೋ, ಆಪ್ಷನ್ ನಂಬರ್ ಬಿ ಕೆನಡಾ, ಆಪ್ಷನ್ ನಂಬರ್ ಸಿ ಪನಾಮಾ, ಆಪ್ಷನ್ ನಂಬರ್ ಡಿ USA. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕೆನಡಾ ಬಂದ್ಬಿಟ್ಟು ಇದು ಉತ್ತರ ಅಮೆರಿಕಾದಲ್ಲಿ ಅತಿ ದೊಡ್ಡ ದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 25. ಲೆಗ್ ಬಿಫೋರ್ ವಿಕೆಟ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಚದುರಂಗ ಅಂದರೆ ಚೆಸ್ ಫ್ರೆಂಡ್ಸ್, ಆಪ್ಷನ್ ನಂಬರ್ ಬಿ ಫುಟ್ಬಾಲ್, ಆಪ್ಷನ್ ನಂಬರ್ ಸಿ ವಾಲಿಬಾಲ್, ಆಪ್ಷನ್ ನಂಬರ್ ಡಿ ಕ್ರಿಕೆಟ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಕ್ರಿಕೆಟ್ ಬಂದ್ಬಿಟ್ಟು ಇದು ಲೆಗ್ ಬಿಫೋರ್ ವಿಕೆಟ್ಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್.